ಸಕ್ಕು, ನಾನ್ ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ, ಏಕಾಗ್ರತೆಯಿಂದ ಕೇಳಿಸ್ಕೊ. ನೀನು ಈ ಲಕ್ಷ್ಮಣ ರೇಖೆ ದಾಟಿದ್ಯಾ, ನಿನ್ನ ಪಾದ ಅಪವಿತ್ರ ಆಗಿದೆ. ಆ ಕಾಲನ್ನ ನೀನಿನ ಮೇಲೆ ನೆಲದ ಮೇಲೆ ಊರಬಾರ್ದು. ಒಂಟಿ ಕಾಲಲ್ಲೇ ನಿಂತಿರ್ಬೇಕು. ಅಯ್ಯಯ್ಯೋ ಪಾಪ, ಸಕ್ಕು ಪೂರ್ತಿಯಾಗಿ ಸಿಕ್ಕಾಕೊಂಡ್ಲು. ಈ ದೃಶ್ಯ ಅದ್ಭುತವಾಗಿದೆ. ಬಲೆ 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 ಬಲೆ, ನಾನು ಅನ್ಕೊಂಡ್ ಹಾಗೆ ನಡೀತಿದೆ. ಬಿಡಬೇಡಿ, ಸಕ್ಕುಗೆ ಸರಿಯಾದ ಪಾಠ ಕಲ್ಸಿ ಅವಳು ಕಾಲ್ ಹಿಡ್ಕೊಂಡ್ ಬೇಡ್ಕೋಬೇಕು. ಈಗೇನ್ ಮಾಡ್ಬೇಕು ಅಂತ ಬಾಬಾ ಅವರೇ ನಿರ್ಧಾರ ಮಾಡ್ತಾರೆ. ಅವರು ಪರಿಹಾರ ಏನು ಅಂತ ಹೇಳೋವರೆಗೂ ನೀನು ಮನೆ ಒಳಗಡೆ ಬರಬಾರ್ದು. ಆ ಕಾಲನ್ನ ನೆಲದ ಮೇಲೆ ಊರ್ದೆ ಒಂಟಿ ಕಾಲಲ್ಲೇ ನಿಂತಿರ್ಬೇಕು. ನಾನು ಗುರಿ ಇಟ್ಟ ಬಾಣ ಸರಿಯಾಗಿ ನಾಟಿದೆ. ಈಗ ಬಾಬಾ ಅವರು ಸಕ್ಕುನ ಮನೆಯಿಂದ ಒದ್ದು ಓಡಿಸ್ತಾರೆ. ಅಪ್ಪ, ನನ್ ವಿನು ತಪ್ಪಿಸ್ಕೊಂಡ. ಮೊದ್ಲು ಇವಳು ನಿಲ್ಲಿಸ್ಬೇಕು ಈ ಸುಡು ಬಿಸಿಲಲ್ಲಿ ಒಂಟಿ ಕಾಲಿನ ಮೇಲೆ. ಅಯ್ಯೋ, ಇಷ್ಟೊತ್ತಿನವರೆಗೂ ನಾನು ಏನೋ ಬಡ್ಕೊಂಡೆ. ಅಲ್ಲ, ಅವಳು ಕೋಲ್ ತಂದು ಕೊಡ್ತಿದ್ಯಲ್ಲ. ಬೇಡ ಅಂದ್ರೂ ಸಹಾಯ ಮಾಡ್ತೀಯ. ನನ್ನ ಕರ್ಮ ಏನ್ ಮಾಡೋದು? ಅದಲ್ಲ ಅಮ್ಮ, ಇವಾಗ ಲಕ್ಷ್ಮಣ್ ರೇಖೆ ಆಚೆ ಅವಳು ಒಂದೇ ಕಾಲಿಟ್ಟಿರೋದು. ಈಗ ಒಂಟಿ ಕಾಲ್ ಮೇಲೆ ನಿಂತ್ಕೊಂಡು ಅಪ್ಪಿತಪ್ಪಿ ಸಕ್ಕು ರೇಖೆ ದಾಟಿ ನೆಲದ ಮೇಲೆ ಬಿದ್ದು ಹೋದ್ರೆ ಅದಕ್ಕೆ ಕೋಲ್ ಕೊಟ್ಟೆ ಅಲ್ವೋ? ನೀನು ಎಷ್ಟು ಹೇಳಿದ್ರು ಯಾಕೋ ಅವಳನ್ನ ವಹಿಸ್ಕೊಂಡ್ ಬರ್ತಿದ್ಯಾ? ನೀನು ಹೇಳಿ ಹೇಳಿ ಸಾಕಾಯ್ತು. ಹೋಗು ಹೋಗು, ನೀನಿಲ್ಲಿ ನಿಂತ್ಕೋಬೇಡ. ನಿನ್ ವ್ಯಾಪಾರ ನೋಡ್ಕೋ ಹೋಗು. ಇಲ್ಲಿ ಮನೆಯವ್ರು ಯಾರೂ ನಿಂತ್ಕೋಬಾರ್ದು. ಸಕ್ಕು ಮಾತ್ರ ಇಲ್ಲೇ ಒಂಟಿ ಕಾಲಲ್ಲಿ ನಿಂತ್ಕೊಂಡಿರ್ಬೇಕು. ಬಾಬಾ ಅವರು ಪರಿಹಾರ ಸೂಚಿಸೋವರೆಗೂ ಅವಳಿಲ್ಲೇ ಒಂಟಿ ಕಾಲ್ ಮೇಲೆ ನಿಂತ್ಕೊಂಡಿರ್ಬೇಕು. ಇಲ್ಲೋಡಿ, ನಿಮ್ ಎಲ್ರಿಗೂ ಹೇಳ್ತಿದ್ದೀನಿ, ಸಕ್ಕುಗೆ ಯಾರೂ ಸಹಾಯ ಮಾಡಬಾರ್ದು. ಅವಳಿಗೆ ತಿನ್ನೋಕೆ ಕುಡಿಯೋಕೆ ಏನು ಕೊಡಬಾರ್ದು. ಎಲ್ರೂ ನನ್ನ ಆಜ್ಞೆನ ಪಾಲಿಸ್ಲೇಬೇಕು. ಅರ್ಥ ಆಯ್ತಾ? ಅತ್ತಿಗೆಯವರ ಮುದ್ದಿನ ಮೈದನ. ಇಲ್ಲಾಂದ್ರೆ ನಿಮಗೂ ಶಿಕ್ಷೆ ಕೊಡ್ಲಾ? ಹೋಗಿ, ಎಲ್ರೂ ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ನಾನು ಬಾಬಾ ಅವರ ಧ್ಯಾನ ಮಾಡ್ತೀನಿ. ಎಲ್ರೂ ಹೋಗಿ ಇಲ್ಲಿಂದ ಹೊರಡಿ. ಯಮುನಾ, ನೀನೊಬ್ಳೇ ಇಲ್ಲಿರು. ಇವಳನ್ನ ಗಮನಿಸ್ತಾ ಇರು. ಅವಳು ನೆಲದ ಮೇಲೆ ಕಾಲು ಊರ್ದ ಹಾಗೆ ನೋಡ್ಕೋ. ಸೆಂಬುನ ನನಗೆ ಕೊಡು ಕೊಡು. ಬಾ ಕಂದ ಸೆಂಬು. ನಿಮ್ಮ ಸಕ್ಕು ಅತ್ತೆಗೆ ಹುಚ್ಚು ಹಿಡ್ದಿದೆ ಕಣೋ, ಹುಚ್ಚು. ಬಾ, ನಾವಿಬ್ರು ಒಳಗಡೆ ಹೋಗಿ ಬಾಬಾ ಅವರ ಸ್ಮರಣೆ ಮಾಡೋಣ. ಬಾ ನನ್ನ ಬಂಗಾರ. ಇವಾಗ ನಾನು ಏನ್ ಮಾಡ್ಲಿ ಪಾಂಡುರಂಗ? ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ, ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ನಾಗೋಜಿ ನಾಗೋಜಿ ಕುಲದೈವ ನಾಗೋಜಿ. ಸೆಂಬುಕಂದ, ನಾವೀಗ ನಾಗೋಜಿ ಬಾಬಾ ಅವ್ರನ್ನ ಪ್ರಾರ್ಥನೆ ಮಾಡೋಣ. ನನ್ನ ಚಿನ್ನ ಬಂಗಾರ ನೀನು. ನಮಸ್ಕಾರ ಮಾಡು, ನಮಸ್ಕಾರ ಮಾಡು. ಹೇಳು, ಬಾಬಾ ಅವರೇ, ನಮ್ಮ ಕುಟುಂಬಕ್ಕೆ ಬಂದಿರೋ ಕಷ್ಟನ ದೂರ ಮಾಡಿ ನಮ್ಮೆಲ್ರನ್ನು ಸುರಕ್ಷಿತವಾಗಿಡಿ. ನಮ್ಮನ್ನ ನೀವೇ ಕಾಪಾಡ್ಬೇಕು.